ಬಗ್ಗೆ ಅಶ್ವಿನಿ ಖ್ಯಾತಿ, ಗೆಳೆಯನಿಗೆ ರಘು ಬೆಂಬಲ ಸಿಕ್ಕಿದೆ. ಬಿಗ್ ಬಾಸ್ನಲ್ಲಿ ಮೋಸ, ಅಶ್ವಿನಿ ಆರೋಪಕ್ಕೆ ರಘು ಗುದ್ದು. ಗಿಲ್ಲಿ ಬಗ್ಗೆ ಅಶ್ವಿನಿ ಖ್ಯಾತೆ ತೆಗೆದಿದ್ದಾರೆ. ಗೆಳೆಯನಿಗೆ ಈಗ ರಘು ಬೆಂಬಲ ಕೊಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ಮೋಸ ಆಗಿದೆ, ಅಶ್ವಿನಿ ಆರೋಪಕ್ಕೆ ಈಗ ರಘು ತಿರುಗೇಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯ ಮೋಸ ಆಗಿಲ್ಲ, ನಾವು ಹೇಗಿರ್ತೀವೋ ಅದನ್ನೇ ಜನರು ನೋಡ್ತಾರೆ. ಅಲ್ಲಿ ಬೇರೆ ರೀತಿ ಇರೋದು, ಆಚೆ ಬೇರೆ ರೀತಿ ಇರೋದು. ಗಿಲ್ಲಿ ಹೇಗಿದ್ದ ಅದೇ ರೀತಿ ಇದ್ದ, ಜನರು ಹಾಗಾಗಿ ಇಷ್ಟಪಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯ ಮೋಸ ಆಗಲ್ಲ. ನಾನು ಫಸ್ಟ್ ಬರಬೇಕಾಗಿತ್ತು ಅಂತ ಗಲಾಟೆ ಮಾಡೋಕ್ಕಾಗತ್ತಾ? ಜನರಿಗೆ ಗಿಲ್ಲಿ ಜಾಸ್ತಿ ಇಷ್ಟ ಆಗಿದ್ದಾನೆ, ಹಾಗಾಗಿ ಗೆಲ್ಸಿದ್ದಾರೆ ಅಷ್ಟೇ. ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಗಿಲ್ಲಿ ಬಗ್ಗೆ ಗೊತ್ತಿದೆ. ನಾನು ಗಿಲ್ಲಿಗಿಂತ ಬೆಟರ್ ಅಂತ ಹೇಳೋದು ಸರಿಯಲ್ಲ. ಬಿಗ್ ಬಾಸ್ನಿಂದ ಬಂದ್ಮೇಲೆ ವಾದ ಮಾಡೋದು ಸರಿಯಲ್ಲ ಅಂತ ರಘು ಅವರು ಗಿಲ್ಲಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಗಿಲ್ಲಿ ಬಗ್ಗೆ ಈಗ ಅಶ್ವಿನಿ ಅವರು ಬಿಗ್ ಬಾಸ್ ಇಂದ ಹೊರಬಂದ ನಂತರ ಖ್ಯಾತೆ ತೆಗಿತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಮಹಾಮೋಸ ಆಗಿದೆ ಅಂತ ಅಶ್ವಿನಿ ಅವರು ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪಕ್ಕೆ ಈಗ ರಘು ಅವರು ಗುದ್ದು ಕೊಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯ ಮೋಸ ಆಗಲ್ಲ, ನಾವು ಹೇಗಿರ್ತೀವೋ ಅದನ್ನೇ ಜನರು ನೋಡ್ತಾರೆ. ಇನ್ನು ಗಿಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ. ಅಲ್ಲಿ ಬೇರೆ ರೀತಿ ಇರೋದು, ಆಚೆ ಬೇರೆ ರೀತಿ ಇರೋದು. ಗಿಲ್ಲಿ ಹೇಗಿದ್ದ ಅದೇ ರೀತಿ ಇದ್ದ, ಜನರು ಹಾಗಾಗಿ ಗಿಲ್ಲಿಯನ್ನ ಇಷ್ಟಪಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯ ಮೋಸ ಆಗಲ್ಲ. ನಾನು ಫಸ್ಟ್ ಬರಬೇಕಾಗಿತ್ತು ಅಂತ ಗಲಾಟೆ ಮಾಡೋಕ್ಕಾಗತ್ತಾ? ಜನರಿಗೆ ಗಿಲ್ಲಿ ಜಾಸ್ತಿ ಇಷ್ಟ ಆಗಿದ್ದಾನೆ, ಗೆಲ್ಸಿದ್ದಾರೆ ಅಷ್ಟೇ. ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಗಿಲ್ಲಿ ಬಗ್ಗೆ ಗೊತ್ತಿದೆ. ನಾನು ಗಿಲ್ಲಿಗಿಂತ ಬೆಟರ್ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ ರಘು ಅವರು. ಬಿಗ್ ಬಾಸ್ನಿಂದ ಬಂದ್ಮೇಲೆ ವಾದ ಮಾಡೋದು ಸರಿಯಲ್ಲ. ಗಿಲ್ಲಿ ಬಗ್ಗೆ ಅಶ್ವಿನಿ ಖ್ಯಾತೆ ತೆಗೆದಿದ್ರು. ಒಂದೊಂದು ಹೇಳಿಕೆಗಳು ಕೂಡ ಗಿಲ್ಲಿ ವಿರುದ್ಧವಾಗಿ ಅಶ್ವಿನಿ ಅವರು ಕೊಟ್ಟಿದ್ರು. ಸದ್ಯಕ್ಕೆ ಈಗ ಗಿಲ್ಲಿ ಪರವಾಗಿ ಮ್ಯೂಟೆಂಟ್ ರಘು ಅವರು ಬ್ಯಾಟ್ ಬೇಸಿದ್ದಾರೆ. ಮೋಸ ಅಂತ ಯಾವ್ದು ಮೋಸ ಆಗಲ್ಲ ಬಿಗ್ ಬಾಸ್ ಮನೇಲಿ. ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ, ಬಟ್ ಬಿಗ್ ಬಾಸ್ ಮನೇಲಿ ಏನು ಮೋಸ ಆಗಲ್ಲ. ನಾವೇನ್ ಹೆಂಗಿರ್ತೀವೋ ಬಿಗ್ ಬಾಸ್ ಮನೇಲಿ ಅದೇ ಜನ ನೋಡ್ತಾರೆ, ಅದನ್ನೇ ಜನ ಇಷ್ಟ ಪಡ್ತಾರೆ. ನಾನು ಹೋಗಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾವ್ದು ಬೇರೆ ತರ ಆಟ ಆಡಿ ಆಚೆ ಬಂದಿಲ್ಲ. ನಾನು ಹೆಂಗಿದ್ದೆ ಅದನ್ನ ನೀವು ನೋಡಿದೀರಾ, ನೀವು ಇಷ್ಟ ಪಟ್ಟಿದ್ದೀರಾ. ಸೇಮ್ ಗಿಲ್ಲಿ ಹೆಂಗಿದ್ನೋ ಹಂಗಿದ್ದ, ನೀವು ಇಷ್ಟ ಪಟ್ಟಿದ್ದೀರಾ. ಅಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ, ಹಂಗೆಲ್ಲ ಅನ್ಕೊಳಕ್ ಆಗಲ್ಲ. ಆಟ ಆಡಿರೋರ್ನ ಗೆಲ್ಸಿಲ್ಲ, ಕಾಮಿಡಿ ಮಾಡಿರೋರ್ನ ಗೆಲ್ಸಿದ್ದಾರೆ. ನಾನು 5th ಪ್ಲೇಸ್ ಬಂದು ನಾನು ಹೇಳ್ತಾ ಇದೀನಲ್ಲ, ನಾನು ಫಸ್ಟ್ ಬರ್ಬೇಕು ಅಂತ ಆಚೆ ಬಂದು ಗಲಾಟೆ ಮಾಡಕ್ಕಾಗುತ್ತೆ? ಡಸಂಟ್ ಮೇಕ್ ಸೆನ್ಸ್. ಸಿ ನಂಬರ್ಸ್ ಜನಕ್ಕೆ ಈ ವಾಸ್ ಮೋರ್ ಇಂಟ್ರೆಸ್ಟಿಂಗ್. ಇವಾಗ ರಘು ಗಿಲ್ಲಿ ರಕ್ಷಿತಾ ಇದ್ದಾಗ ಜನಕ್ಕೆ ಗಿಲ್ಲಿ ಇಷ್ಟ ಆಗಿರ್ತಾನೆ ಜಾಸ್ತಿ, ಅಂಡ್ ಈಸ್ ಮೋರ್ ಎಂಟರ್ಟೈನಿಂಗ್. ಅದ್ ನನಗೂ ಗೊತ್ತು, ಇಡೀ ಕರ್ನಾಟಕ ಜನತೆಗೂ ಗೊತ್ತು. ಅದ್ರಲ್ಲಿ ಏನು ವಾದ ಮಾಡೋದು? ನಾನು ಇವಾಗ ಹೇಳಕ್ ಆಗಲ್ಲ ನಾನು ಅವನ್ಕಿಂತ ಬೆಟ್ರು ಇಲ್ಲ, ಆಗಲ್ಲ. ಅದೇ ಒಂದು ಲಿಫ್ಟಿಂಗ್ ವಿಷಯಕ್ಕೆ ಬಂದ್ರೆ ನಾನು ಹೇಳ್ಬೋದು ಗಿಲ್ಲಿಕ್ಕಿಂತ ನಾನು ಜಾಸ್ತಿ ಲಿಫ್ಟ್ ಮಾಡ್ತೀನಿ ಅಂತ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ವಾಸ್ ಗುಡ್. ಅಲ್ಲಿ ಬೇಕಾಗಿದ್ದೆ ಗೇಮು ಎಂಟರ್ಟೈನ್ಮೆಂಟ್, ಅವ್ನು ಮಾಡ್ದಾಗ ಗೆದ್ದ. ಅದ್ರಲ್ಲೇನಿದೆ ಮೋಸ? ಮೋಸ ಅಂತ ಯಾವ್ದು ಮೋಸ ಆಗಲ್ಲ ಬಿಗ್ ಬಾಸ್ ಮನೇಲಿ. ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ, ಬಟ್ ಬಿಗ್ ಬಾಸ್ ಮನೇಲಿ ಏನು ಮೋಸ ಆಗಲ್ಲ. ನಾವೇನ್ ಹೆಂಗಿರ್ತೀವೋ ಬಿಗ್ ಬಾಸ್ ಮನೇಲಿ ಅದೇ ಜನ ನೋಡ್ತಾರೆ, ಅದನ್ನೇ ಜನ ಇಷ್ಟ ಪಡ್ತಾರೆ. ನಾನು ಹೋಗಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾವ್ದು ಬೇರೆ ತರ ಆಟ ಆಡಿ ಆಚೆ ಬಂದಿಲ್ಲ. ನಾನು ಹೆಂಗಿದ್ದೆ ಅದನ್ನ ನೀವು ನೋಡಿದೀರಾ, ನೀವು ಇಷ್ಟ ಪಟ್ಟಿದ್ದೀರಾ. ಸೇಮ್ ಗಿಲ್ಲಿ ಹೆಂಗಿದ್ನೋ ಹಂಗಿದ್ದ, ನೀವು ಇಷ್ಟ ಪಟ್ಟಿದ್ದೀರಾ. ಅಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ, ಹಂಗೆಲ್ಲ ಅನ್ಕೊಳಕ್ ಆಗಲ್ಲ. ಆಟ ಆಡಿರೋರ್ನ ಗೆಲ್ಸಿಲ್ಲ, ಕಾಮಿಡಿ ಮಾಡಿರೋರ್ನ ಗೆಲ್ಸಿದ್ದಾರೆ. ನಾನು 5th ಪ್ಲೇಸ್ ಬಂದು ನಾನು ಹೇಳ್ತಾ ಸದ್ಯಕ್ಕೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಗಿಲ್ಲಿ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಡವರು ಅಂತ ಪೋಸ್ ಕೊಡೋದಲ್ಲ ಅಂತ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಗಿಲ್ಲಿ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಮಾತನಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಗಿಲ್ಲಿ ನಟನ ಪರವಾಗಿ ಮ್ಯೂಟೆಂಟ್ ರಘು ಅವರು ಧ್ವನಿಯನ್ನ ಎತ್ತಿದ್ದಾರೆ. ಬಿಗ್ ಬಾಸ್ನಲ್ಲಿ ಮೋಸ ಆಗೋದಿಲ್ಲ, ಅಶ್ವಿನಿ ಆರೋಪಕ್ಕೆ ಈಗ ರಘು ಅವರು ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ರೀತಿ ಇರೋದು, ಆಚೆ ಬೇರೆ ರೀತಿ ವರ್ತಿಸೋದು. ಗಿಲ್ಲಿ ಹೇಗಿದ್ದ ಅದೇ ರೀತಿ ಇದ್ದ, ಜನರು ಹಾಗಾಗಿ ಇಷ್ಟಪಟ್ಟಿದ್ದಾರೆ. ಇನ್ನು ಗಿಲ್ಲಿಯನ್ನ ಮ್ಯೂಟೆಂಟ್ ರಘು ಅವರು ಕೂಡ ಮೊದಲು ಕೂಡ ನೋಡಿದ್ರು.
ಮ್ಯೂಟೆಂಟ್ ರಘುವರ್ನ ಮೊದಲು ಕೂಡ ರಘುವರ್ ನೋಡಿದ್ರು, ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಗಿಲ್ಲಿ ನಟ ಪರಿಚಯ ಆಗಿರಲಿಲ್ಲ. ಹಾಗಾಗಿ ಗಿಲ್ಲಿ ನಟನ ಸ್ವಭಾವ ಯಾವ ರೀತಿ ಇದೆ, ಗಿಲ್ಲಿ ನಟನ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ರಘುವರ್ಗೆ ಮೊದಲಿನಿಂದಲೂ ಕೂಡ ಗೊತ್ತಿದೆ. ಹಾಗಾಗಿ ಈಗ ರಘುವರು ಅಲ್ಲಿ ಸ್ಪರ್ಧಿಯಾಗಿದ್ದಾಗಲೂ ಕೂಡ ಈ ಮೊದಲು ಹೇಗಿದ್ದ ಗಿಲ್ಲಿ ನಟ ಅದೇ ರೀತಿಯಲ್ಲಿದ್ದಾನೆ. ಹಾಗಾಗಿ ಜನರಿಗೆ ಬಹಳ ಇಷ್ಟ ಆಗಿದ್ದಾನೆ ಅಂತ ಅಶ್ವಿನಿ ಗೌಡ ಆರೋಪಕ್ಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ.